ಅಣ್ಣ ಏನನ್ನ ನಾವು ಥಿಂಕಿಂಗ್ ಡಿಪ್ರೆಷನ್ ಇದ್ದಾಗ ಓದ್ಬೋದು ತೆಗ್ದ್ಕೊಂಡು ಓದ್ಬೋದಣ್ಣ. ಈಗ ಆರಾಮ್ಸೆ. ಸಿಕ್ತದಣ್ಣ, ಮತ್ತೆ ಸುಮ್ನೆ ಅವಾಗ ಹೋಗಿ ಅವಾಗ ಯಾವ್ದು ಓದ್ಲಿ ಅಂತ ಯೋಚನೆ ಮಾಡ್ಕೊಂಡು ಹೋಗಿ ತರ ಬದ್ಲು ಸಾಕಷ್ಟಲ್ಲ ನಾನು ಬುಕ್ಸ್ ಬೆಂಗಳೂರು ಹೋಗಿರ್ತೀನಲ್ಲ, ನೋಡಿದಾಗ ಬುಕ್ಸ್ ಬಾಳ ಇರ್ತಾವ, ಯಾವ್ದು ತಗೋಬೇಕಂತ ಗೊತ್ತಾಗಲ್ಲ. ಒಂದಕ್ಕಿಂತ ಗೊತ್ತಾಗಿಲ್ಲ, ಒಂದು ಹೈಲೈಟ್ ಇರ್ತಾವ ಬುಕ್ಸ್. ಗೊತ್ತಾಗಿಲ್ಲ ಅಣ್ಣ, ಅದು ನಂಗೆ ಆಗ್ತದ. ಇದು ನೋಡಿರ್ತೀವಿ, ಇದು ತಗೋಬೇಕಂತಂದ್ರೆ ನೆಕ್ಸ್ಟ್ ಇನ್ನೊಂದ್ ಬಗ್ಲ ನೋಡ್ತೀವಿ, ಹಂಗೆ ಚೆನ್ನಾಗಿರ್ತದೆ ಆಕ್ಚುಲಿ ಟಾಪಿಕ್ ಅಲ್ಲಿ. ಇದು ಹೆಂಗೆ ಆಗಿತ್ತಣ್ಣ ಇದ್ರಾಗೆ, ಯಾವ್ದೋ ಒಂದು ಇದದಣ ಮಿಸ್ಟೇಕ್ ಗೇಮ್ಸ್ ಅಂತೇಳಿ, ಇದು ಒಂದು ಸಿರೀಸ್ ಅದಣ. ಟೋಟಲ್ 4 ಬರ್ತಾವ. ಬುಕ್ಸ್ ಅಂದ್ರೆ ಟ್ವಿಸ್ಟೆಡ್ ಲವ್, ಟ್ವಿಸ್ಟೆಡ್ ಓಕೆ. ಗೇಮ್ಸ್, ಟ್ವಿಸ್ಟೆಡ್ ಹೇಟ್, ಇನ್ನೊಂದ್ ಅದಣ. ಆಕ್ಚುಲಿ ಹುಬ್ಳಿದಾಗ ಹೋದಾಗ ನಾನು ನೋಡ್ದೆ ಅದನ್ನ, 3 ತಗೊಂಡೆ. ಆಫರ್ ಆಗಿತ್ತು ಅಂತೇಳಿ 3 ತಗೊಂಡೆ. 4ನೇ ಪ್ರೈಸ್ ಡಬಲ್ ಇಟ್ಬಿಟ್ಟ ನಾನು ಅದನ್ನ. ತಗೋಬೇಕು ಅಂತ ಅನ್ಸಕತ್ತದ ಅಣ್ಣ. ಅವ್ರು ಯಾಕೆ ಇಡ್ತಾರ, ತಗೊಂಡೆ ತಗೋತಾರ ಅಂತೇಳಿ 3 ಎಪಿಸೋಡ್ ತಗೊಂಡ್ರ ಅಂದ್ರೆ ಇನ್ನೊಂದು ತಗೊಂತ. ಅದೇ ಇಟ್ರಣ ಬೇಕಾಗಿಲ್ಲ, ನಾನು ಫ್ಲಿಪ್ಕಾರ್ಟ್ ನಲ್ಲಿ ತರಿಸ್ಕೊಂತೀನಿ ಅಂತ ಅಲ್ಲಿ ಬಂದ್ಬಿಟ್ನ. ಅದನ್ನ ತರಿಸ್ಲಿಲ್ಲ ಮತ್ತೆ ಆಮೇಲೆ ಅದೊಂದು ಪೆಂಡಿಂಗ್. ಇಲ್ಲ, ಅದು ಹಾಬೀಸ್ ಇರ್ಬೇಕು. ಈ ಜನರೇಷನ್ ಮೇನ್ ಇರ್ಬೇಕು. ಮೇನ್ ಬೇಕು ಎಲ್ಲ ಡಿಪ್ರೆಷನ್ ದಾಗಿದ್ದೀವಿ. ನೋಡಕ್ ನಗ್ತೀವಿ, ಮಾತಾಡ್ತೀವಿ, ಕುಂದಿರ್ತೀವಿ, ಟೀ ಕುಡಿತೀವಿ, ಊಟ ಮಾಡ್ತೀವಿ, ಓಕೆ, ಏನ್ ಕೆಲಸ ಮಾಡ್ಕೊಂಡ್ ಬರ್ತೀವಿ. ಅಲ್ಲಿಗೆ ಮತ್ತೆ ಮನೆಗ್ ಬಂದ್ಮೇಲೆ ವಾಪಸ್ ಅಲ್ಲಿಗೆ ಬಿಡ್ತೀವಿ. ಎಲ್ಲ ಥಿಂಕಿಂಗ್ ಬರ್ತಾವ ಒಬ್ಬನೇ ಇದ್ದಾಗ. ಏನಿದ್ರು ಥಿಂಕಿಂಗ್ ಅಂತ ಹೋಗಂಗಿಲ್ಲ, ಎಷ್ಟಿದ್ರು ಏನಿದ್ರು ಲೈಫ್ ಆಗಿ ಒಂಚೂರಾದ್ರೂ ಇರ್ತಾವ, 10% ಆದ್ರೂ ಇರ್ತದ. ಆರಾಮ್ಸೆ ಎಷ್ಟು ಆರಾಮ ಇದ್ರು 10% ಆದ್ರೂ ಥಿಂಕಿಂಗ್ ಇರ್ತದ. ಥಿಂಕಿಂಗ್ ಇದ್ದೇ ಇರ್ತದೆ. ಒಂದ್ ವೇಳೆ ಥಿಂಕಿಂಗ್ ಇಲ್ಲ ಅಂದ್ರೂ, ಇವಾಗ ನಂದ್ರ ಥಿಂಕಿಂಗ್ ಇಲ್ಲ ಅಂದ್ರೆ ಲಾಸ್ಟ್ ದುಡ್ಡಿದ್ರೇನು ಥಿಂಕಿಂಗ್ ಇರಲ್ಲ. ಅದು ದುಡ್ಡಿದ್ರೇನು ಇನ್ಕಮ್ ಟ್ಯಾಕ್ಸ್ ಅಂತ ತಲಿವೇನೆ. ಅದನ್ನ ಥಿಂಕ್ ಮಾಡ್ಲೇಬೇಕು ಅದ್ರ ಬಗ್ಗೆ ಲಾಸ್ಟಿಗೆ. ದುಡ್ಡಿಲ್ಲ ಅಂದ್ರೆ ಥಿಂಕ್ ಮಾಡ್ಬೇಕಣ್ಣ, ನಾಳೆ ಏನ್ ಮಾಡ್ಬೇಕು ಊಟಕ್ಕ ಅಂತೇಳಿ. ಹಂಗನ ಥಿಂಕ್ ಮಾಡ್ಬೇಕು, ದುಡ್ಡಿದ್ರು ಥಿಂಕ್ ಮಾಡ್ಬೇಕು. ಬ್ಯಾಲೆನ್ಸ್ ಮಾಡ್ತಿದ್ರೆ ಥಿಂಕ್ ಮಾಡ್ಬೇಕಣ್ಣ, ಇವತ್ತಿಗೆ ಬ್ಯಾಲೆನ್ಸ್ ಆಗ್ಯದ, ನಾಳೆ ಹಿಂಗ್ ಬ್ಯಾಲೆನ್ಸ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ಪ್ರೆಸೆಂಟ್ ಏನ್ ಲೈಫ್ ಅದಲ್ಲ ಅದೇ ಬೆಸ್ಟ್. ನಾಳೆ ಬೇಡ.